15 ವರ್ಷದಲ್ಲಿ ಈ ರಘುರಾಮ್ ಎಲ್ಲಾದರೂ ಈ ಚಿತ್ರದ ಬಗ್ಗೆ ಹಗುರವಾಗಲಿ ಅಥವಾ ಈ ಚಿತ್ರನ ನಿರ್ಮಾಣ ಮಾಡಿದಂತಹ ಶ್ರೇಷ್ಠ ವ್ಯಕ್ತಿ ಬಗ್ಗೆ ಹಗುರವಾಗಲಿ ಮಾತಾಡಿದ್ದೀಯಾ? ಜ್ಞಾಪಕ ಇದೆ ಅನ್ಕೊತೀನಿ. ನೀವು ಅವಾಗ ಹೇಳಿದ ಮಾತು ಶ್ರೀಯುತರೆ, ತುಳಜಾ ಭವಾನಿ ಮೇಲೆ ಆಣೆ ಮಾಡಿ ಹೇಳಿ ಅದು ಸುಳ್ಳು ಅಂತ. ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ಇನ್ನು ಮುಂದೆ ಸಿನಿಮಾ ಕೆಲಸ ಮಾಡೋದನ್ನೇ ನಿಲ್ಲಿಸ್ಬಿಡ್ತೀನಿ. ಇನ್ನು ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಜನ ಕೇಳಿದರೆ ಯಾಕೆ ಅವ್ರು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ನೀವು ಒಳ್ಳೇದು ಮಾಡಿದ್ದೀರಾ, ಸಿನಿಮಾ ಕೊಟ್ಟಿರೋ ಅದು ಎಲ್ಲಿ ಹೇಳಬೇಕೋ ಅಲ್ಲಿ ಹೇಳಿದ್ದೀನಿ. ಹೋದ ಕಡೆಯಲ್ಲ ಅದನ್ನು ಹೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ಸಾರಿ, ನಾನು ಆ ಥರದವನು ಅಲ್ಲ. ಮೆಜೆಸ್ಟಿಕ್ಕು, ರಾಜಾಜಿನಗರ, ನೂಕ್ ಆ್ಯಂಡ್ ಕಾರ್ನರ್ ಆಫ್ ಬೆಂಗಳೂರು ಚೆಲುವಿನಲ್ಲಿ ಹೋರ್ಡಿಂಗ್ಸ್ ಹಾಕಿದ್ರು. ಆ ಮೌಂಟಿಂಗ್ ಆ್ಯಂಡ್ ಪೇಸ್ಟಿಂಗ್ ಚಾರ್ಜ್ ಕೂಡ ನೀವು ಕೊಡಲಿಲ್ಲ. ಯಾರು ಕೊಟ್ಟಿದ್ದು ಸರ್ ಅದನ್ನು? ಇಷ್ಟಕ್ಕೆ ಮುಂಚೆ ಈ ಸಿನಿಮಾ ರಿಲೀಸ್ ಮಾಡಲಿ ಅಂತ ಒಂದು 20 ಸತಿ ಅವ್ರು ನಿಮ್ಮನ್ನು ಲೀ ಮೆರಿಡಿನ್ ಕರೆಸೋದು, ಊಟ ಹಾಕ್ಸೋದು, ಸುರೇಶ್ ಅವರೇ ರಿಲೀಸ್ ಮಾಡಿ ಮರ್ತುಬಿಟ್ಟಿದ್ದೀರಾ NM ಸುರೇಶ್ ಅವರೇ ಇದನ್ನೆಲ್ಲನೂ. 1000 ಜನ 1000 ಹೇಳ್ತಾರೆ, ಶಿವಣ್ಣ ಅವ್ರನ್ನ ಡಬ್ಬಿಂಗಿಗೆ ಕಳಿಸಲ್ಲ, ಪೇಮೆಂಟ್ ಕ್ಲಿಯರ್ ಆಗದೆ, ಅದು ಮಾಡಲ್ಲ. ನನ್ನ ಭಾಗಕ್ಕೆ ಅನ್ನ ತಿಂದ ಮನೆ ನನ್ನದು. ನಾನು ಸುಳ್ಳು ಹೇಳಿದ್ರೆ ದೇವ್ರು ನನ್ನನ್ನು ಹಾಳು ಮಾಡಿಬಿಡ್ತಾನೆ. ಅದೇನು 1 ವಾರಕ್ಕೆ ಖಾಲಿಯಾಗಿ ಸಿನಿಮಾ ಅಲ್ಲ ಚೆಲುವೆ ನಿನ್ನ ನೋಡಲು. 42 ದಿನ ಓಡಿದೆ. ಇನ್ನೊಂದು ವಾರ ಓಡಿದರೆ 50 ದಿವಸ ಆಗಿರೋದು. ಸೊ ನೀವೆಲ್ಲ ಹೇಳೋ ಹಾಗೆ ದೊಡ್ಡ ಡಿಸಾಸ್ಟರ್ ಪಿಕ್ಚರ್ ಆಗಿದ್ರೆ ಅದು 1 ವಾರ ಖಾಲಿ ಆಗಬೇಕಾಗಿತ್ತು, ಇಲ್ಲ 2 ವಾರ ಖಾಲಿ ಆಗಬೇಕಾಗಿತ್ತು. ಫೋನ್ ಮಾಡೋರು ಶಿವಣ್ಣ ಅವರು, ರಘು ಈ ಪಿಕ್ಚರ್ ಸ್ಯಾಟಲೈಟ್ ಲವಾಕುಶಮ್ಮ ಪ್ರಭಾಕರ್ ಪಿಕ್ಚರ್ ಅಣ್ಣ ಆಯ್ತಣ್ಣ, ಅಮ್ಮ ಸಂತ ನೋಡ್ಬಿಡಮ್ಮ, ಹಂಗೆ ಶ್ರೀಕಾಂತ್ ಪಿಕ್ಚರು ಅಣ್ಣ ಓಕೆನಾ ಡನ್ ಅಣ್ಣ, ಇದಮ್ಮ ತುಂಬ ಚೆನ್ನಾಗಿ ಬಂದಿದೆ ತವರನ್ನ ಸೇರಿ ನೀನು ಮಾಡಿದೆಯಲ್ಲ, ನೀನು ₹1 ಕಮಿಷನ್ಗಳು ತಗೊಳ್ಳದೆ ಆ ಮನುಷ್ಯ ಮಾಡಿದ್ರು ಅನ್ನೋ ಒಂದೇ ಒಂದು ಗೌರವಕ್ಕೆ ಅವ್ರದ್ದು ಎಲ್ಲ ಸ್ಯಾಟಲೈಟ್ ಸಿನಿಮಾಗಳು ಅವತ್ತಿನ ಪೀರಿಯಡಲ್ಲಿ, ಯಾಕೆ ಅಂದರ್ ಬಹಾರ್ ಎಲ್ಲವೂ ನಾನು ಮಾಡಿಕೊಟ್ಟಿದ್ದೀನಿ. ಆ ಚಾನಲಲ್ಲಿ ಕೆಲಸ ಮಾಡದೇ ಇದ್ರು ಏನಕ್ಕೆ ಒಂದು ಗೌರವ. ನಮ್ಮ ಶಿವಣ್ಣ ನಮ್ಮಣ್ಣ, ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ, ನಾನು ಸ್ವಂತ ಅಕ್ಕ ಅಂತ ಅಂದ್ಕೊಂಡಿದ್ದೆ ಅವ್ರನ್ನ. ಅದೇ ಥರನೇ ಭಾವಿಸ್ತಿದ್ದೆ. ಅಕ್ಕ ಅಂತ ಬಾಯಿ ತುಂಬ ಪ್ರೀತಿಯಿಂದ ಕರಿತಾ ಇದ್ದೆ ನಾನು. ಇಷ್ಟೆಲ್ಲ ಆದಮೇಲೆ ನಾನು ಫೇರ್ ಆ್ಯಂಡ್ ಲವ್ಲಿ ಸಿನಿಮಾ ಮಾಡಿದೆ, ನಮಗಾಗಿ ಇಂತಂದು ಮಾಡಿದೆ, ನಿಂತೋಯ್ತು. ಮಿಸ್ಸಿಂಗ್ ಬಾಯ್ ಮಾಡಿದೆ. 3 ಜನ ನಿರ್ಮಾಪಕರಿಗೆ, ಈ ಶ್ರೀಯುತರು, ಈ ಪ್ರೌಡ್ ಯೂಸರ್ ನಿರ್ಮಾಪಕರು, ಯಾರಿಗಾರ ಡೌಟ್ ಇದ್ದರೆ ಆ ನಿರ್ಮಾಪಕರನ್ನೇ ಹೋಗಿ ಕೇಳ್ಕೊಳ್ಳಿ, ಅವ್ನಿಗೆ ಯಾಕೆ ಸಿನಿಮಾ ಕೊಡ್ತೀರಾ, ಅವ್ನು ಹಾಳು ಮಾಡ್ಬಿಡ್ತಾನೆ, ಅವ್ನು ಬೀದಿಗೆ ತಂದುಬಿಡ್ತಾನೆ, ಯಾಕೆ ಸರ್ ವೆಂಜನ್ಸು? ಆಮೇಲೆ ನಮ್ಮದು ಗುದ್ದಾಟ ಸ್ವಾಮಿ, ನಮ್ಮದು ಗುದ್ದಾಟ. ಇದರಲ್ಲಿ ಮನೆಯವ್ರನ್ನ ತರಬಾರದು. ನೀವು ತಂದಿದ್ರಲ್ಲ ನನ್ನ ಮನೆಯವ್ರನ್ನ, ಹಾಗೆ ನಾನು ನಿಮ್ಮ ಮನೆಯವ್ರನ್ನೆಲ್ಲ ತಂದು ನಿಮ್ಮ ಮಟ್ಟದಷ್ಟು ಕೆಳಗಿಳಿಯೋಕ್ಕೆ ನನಗಿಷ್ಟ ಇಲ್ಲ. ಇನ್ನು ನೀವುಗಳು ಪ್ರೇಕ್ಷಕ ಪ್ರಭುಗಳು, ಕೆಲವರು ಮಹನೀಯರು ಮಹಾನುಭಾವರು ಏನು ಸ್ವಾಮಿ ಹೇಳಿದ್ರಿ ನೀವು, ಬಕೀಟ್ ನನ್ನ ಮಗ ಏನು ಬಂದು ಬಕೀಟ್ ಎತ್ಕೊಂಡು ಹೋಗಿರೋದು ನೋಡಿದಿರ ನೀವು? ರೀ ನಾನೇ ಕರ್ಕೊಂಡೋಗಿ ಶ್ರೀ ಕಿಚ್ಚ ಸುದೀಪ್, ಶಂಕರೇಗೌಡ ಪ್ರೊಡ್ಯೂಸರ್, ಇವರಿಬ್ಬರೂ ಸೇರಿ ಒಂದು ಸಿನಿಮಾ ನಿರ್ಮಾಣ ಮಾಡಬೇಕಾಯ್ತು. ನಂಬಲ್ಲ, ಫೋಟೋಸ್ ಹಾಕ್ತೀನಿ ನೋಡಿ ಸ್ವಾಮಿ. ಆ ಸ್ಕ್ರಿಪ್ಟ್ ಕೆಲಸ ಸ್ಟಾರ್ಟ್ ಮಾಡಿ 1 ವಾರದಲ್ಲಿ ಮತ್ತೆ ನನ್ನ ಅದೇ ಲೀ ಮೆರಿಡಿನ್ ಹೋಟ್ಲಿಗೆ ಕರೆಸಿ ಊಟ ಕೊಡಿಸ್ಬಿಟ್ಟು ಆ ಸಿನಿಮಾ ಮಾಡಬೇಡ ಅಂತ ಶ್ರೀಮತಿ ಗೀತಾ ಶಿವರಾಜ್ಕುಮಾರ್ ಅವರು ಹೇಳಿದ್ರು. ಶಿವಣ್ಣನ ಹತ್ರ ನಾನು ಇವಾಗ ಇತ್ತೀಚೆಗೆ ಅವರ ಮಧ್ಯೆ ಮಾತುಕತೆ ಆಗಲಿ ಸಂಪರ್ಕ ಆಗಲಿ ಯಾವುದೂ ಇಲ್ಲ.